ಹಾಯ್, ಎಲ್ರಿಗೂ ನಮಸ್ಕಾರ. ಶೇರ್ ಮಾರ್ಕೆಟ್ ಇನ್ ಕನ್ನಡ ಚಾನೆಲ್ಗೆ ನಿಮಗೆ ಸ್ವಾಗತ. ಜನವರಿ 16ರ ಮಾರ್ಕೆಟ್ ಅಪ್ಡೇಟ್ನ ಅಬ್ಸರ್ವ್ ಮಾಡೋದಾದ್ರೆ ನಿಫ್ಟಿ ಇವತ್ತು 28 ಪಾಯಿಂಟ್ಗಳ ಗೇನ್ನೊಂದಿಗೆ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. 25,700 ಅರೌಂಡ್ ಈಗ ನಿಫ್ಟಿ ಟ್ರೇಡ್ ಆಗ್ತದೆ. ಸೆನ್ಸೆಕ್ಸ್ ಅಲ್ಲಿ ಕೂಡ 0.25% ನ ಪಾಸಿಟಿವ್ ಕ್ಲೋಸಿಂಗ್ ಇವತ್ತು ನೋಡೋದಕ್ಕೆ ಸಿಕ್ತು. ಬ್ಯಾಂಕ್ ನಿಫ್ಟಿ ಸ್ಟ್ರಾಂಗ್ ಆಗಿ ಟ್ರೇಡ್ ಆಗಿದೆ. 0.9% ನ ಜಂಪ್ ಬ್ಯಾಂಕ್ ನಿಫ್ಟಿಯಲ್ಲಿ ನೋಡೋದಕ್ಕೆ ಸಿಕ್ಕಿದೆ. ಇವತ್ತು ನಿಫ್ಟಿ ಮತ್ತೆ ಸೆನ್ಸೆಕ್ಸ್ ಅನ್ನ ಹೋಲ್ಡ್ ಮಾಡ್ಕೊಂಡಿದ್ದು ನಿಫ್ಟಿ ಐಟಿ ಇಂಡೆಕ್ಸ್ ಆಗಿರುತ್ತೆ. ಐಟಿ ಇಂಡೆಕ್ಸ್ನ ಸ್ಟಾಕ್ಗಳಲ್ಲಿ ಒಳ್ಳೆ ಒಂದು ಮೊಮೆಂಟಮ್ ಇವತ್ತು ನೋಡೋದಕ್ಕೆ ಸಿಕ್ತು. 3.5% ಗೇನ್ ನಿಫ್ಟಿ ಐಟಿ ಇಂಡೆಕ್ಸ್ನಲ್ಲಿ ನೋಡೋದಕ್ಕೆ ಸಿಗ್ತದೆ. ಸ್ಮಾಲ್ ಕ್ಯಾಪ್ ಮಿಡ್ ಕ್ಯಾಪ್ ಸ್ಟಾಕ್ಗಳಲ್ಲಿ ಸ್ವಲ್ಪ ಮಟ್ಟಿಗೆ ಸೆಲ್ಲಿಂಗ್ ಪ್ರೆಷರ್ ಇವತ್ತು ನೋಡೋದಕ್ಕೆ ಸಿಕ್ಕಿದೆ. ಸೊ ನಿಫ್ಟಿಯ ಟಾಪ್ ಗೇನರ್ಸ್ ಮತ್ತು ಲೂಸರ್ಸ್ ಅನ್ನು ಅಬ್ಸರ್ವ್ ಮಾಡಿದಾಗ ಟಾಪ್ ಗೇನರ್ ಲಿಸ್ಟ್ ನಲ್ಲಿ ಐಟಿ ಸೆಕ್ಟರ್ನ ಸ್ಟಾಕ್ಗಳೇ ನೋಡೋದಕ್ಕೆ ಸಿಗುತ್ತೆ. ಇನ್ಫೋಸಿಸ್ ಇವತ್ತು ಆಲ್ಮೋಸ್ಟ್ 6% ಗೇನ್ ಆಯಿತು. ಬುಧವಾರ ಇನ್ಫೋಸಿಸ್ ತಮ್ಮ ರಿಸಲ್ಟ್ಸ್ ಅನ್ನು ಡಿಕ್ಲೇರ್ ಮಾಡಿದ್ರು. ರಿಸಲ್ಟ್ಸ್ ಸ್ಟ್ರಾಂಗ್ ಆಗಿ ಬಂದಿತ್ತು. ಬಟ್ ಒನ್ ಟೈಮ್ ಎಕ್ಸ್ಪೆನ್ಸಸ್ ನಿಂದ ಪ್ರಾಫಿಟ್ಸ್ ಫಾಲ್ ಆಗಿತ್ತು. ಬಟ್ ಸ್ಟಿಲ್ ಬ್ರೋಕರೇಜ್ಗಳು ಒಳ್ಳೆ ಟಾರ್ಗೆಟ್ಸ್ ಗಳನ್ನೇ ಇನ್ಫೋಸಿಸ್ ನಲ್ಲಿ ಕೊಟ್ಟಿದ್ದಾರೆ. ಆದ್ರಿಂದ ಸ್ಟಾಕ್ ನಲ್ಲಿ ಸ್ಟ್ರಾಂಗ್ ಮೊಮೆಂಟಮ್ ಕೂಡ ನೋಡೋದಕ್ಕೆ ಸಿಕ್ಕಿದೆ. ಕಂಪನಿಯ ಡೀಲ್ ವಿನ್ಸ್ ಸ್ಟ್ರಾಂಗ್ ಆಗಿತ್ತು. ಹಾಗೆಯೇ ರೆವೆನ್ಯೂ ಗೈಡೆನ್ಸ್ ಕೂಡ ಸ್ಟ್ರಾಂಗ್ ಆಗಿ ಕಂಪನಿ ಕೊಟ್ಟಿದ್ದಾರೆ. ಆದ್ರಿಂದ CLSA ಔಟ್ ಪರ್ಫಾರ್ಮ್ ರೇಟಿಂಗ್ ಕೊಟ್ಟು 1779 ಟಾರ್ಗೆಟ್ ಪ್ರೈಸ್ ಅನ್ನು ಕೊಟ್ಟಿದ್ದಾರೆ. HSBC ಕಡೆಯಿಂದ ಕೂಡ ಬೈ ರೆಕಮೆಂಡೇಶನ್ ಇದೆ. 1870 ಟಾರ್ಗೆಟ್ ಪ್ರೈಸ್ ನೋಡೋದಕ್ಕೆ ಸಿಗುತ್ತೆ. ಹಾಗೆ ಮಾರ್ಗನ್ ಸ್ಟ್ಯಾನ್ಲಿ ಈಕ್ವಲ್ ವೇಟ್ ರೇಟಿಂಗ್ ಅನ್ನು ಕೊಟ್ಟಿದ್ದು 1760 ಟಾರ್ಗೆಟ್ ಪ್ರೈಸ್ ಅನ್ನು ಕೊಟ್ಟಿದ್ದಾರೆ. ಜೆಫ್ರೀಸ್ ಕೂಡ ಬೈ ರೆಕಮೆಂಡೇಶನ್ ಕೊಟ್ಟು 1880 ಟಾರ್ಗೆಟ್ ಪ್ರೈಸ್ ಅನ್ನ ಇನ್ಫೋಸಿಸ್ ನಲ್ಲಿ ಕೊಡ್ತಾ ಇದ್ದಾರೆ. ಬಟ್ ಸಿಟಿ ಬ್ರೋಕರೇಜ್ ನ ಕಡೆಯಿಂದ ನ್ಯೂಟ್ರಲ್ ರೇಟಿಂಗ್ ಇದೆ. 1700 ಟಾರ್ಗೆಟ್ ಪ್ರೈಸ್ ಕಾಣಿಸುತ್ತೆ. ಬೋಫಾ 1840 ಟಾರ್ಗೆಟ್ ಪ್ರೈಸ್ ಅನ್ನ ಕೊಟ್ಟಿದ್ದಾರೆ. ಸೊ AI ಲೆಡ್ ಬಿಸ್ನೆಸ್ ಸ್ಟ್ರಾಂಗ್ ಆಗಿದೆ ಅನ್ನೋದು ಎಲ್ಲಾ ಬ್ರೋಕರೇಜ್ಗಳ ವ್ಯೂ ಆಗಿರುತ್ತೆ. ಸೊ ಸಾಕಷ್ಟು ಬ್ರೋಕರೇಜ್ ಟಾರ್ಗೆಟ್ 1700 1800 ಅರೌಂಡ್ ಅಲ್ಲಿ ನೋಡೋದಕ್ಕೆ ಸಿಗುತ್ತೆ. ಇನ್ಫೋಸಿಸ್ ಆಲ್ಮೋಸ್ಟ್ ಅದೇ ಪ್ರೈಸ್ ನ ಅರೌಂಡ್ ಅಲ್ಲಿ ಈಗ ಬಂದು ಟ್ರೇಡ್ ಆಗ್ತಾ ಇದೆ. ಟೆಕ್ ಮಹೀಂದ್ರ ಕೂಡ ಇವತ್ತು 5% ಗೇನ್ ಆಯಿತು. ಕಂಪನಿ ತಮ್ಮ ರಿಸಲ್ಟ್ಸ್ ಅನ್ನ ಡಿಕ್ಲೇರ್ ಮಾಡಿದ್ದಾರೆ. ಇವತ್ತು ಒಳ್ಳೆ ಒಂದು ರಿಸಲ್ಟ್ ಟೆಕ್ ಮಹೀಂದ್ರ ಕಡೆಯಿಂದ ನೋಡೋದಕ್ಕೆ ಸಿಕ್ಕಿದೆ. 14% ಪ್ರಾಫಿಟ್ ಇಯರ್ ಆನ್ ಇಯರ್ ಇನ್ಕ್ರೀಸ್ ಆಗಿದೆ. 1122 ಕೋಟಿ ಪ್ರಾಫಿಟ್ಸ್ ಅನ್ನ ಟೆಕ್ ಮಹೀಂದ್ರ ಈ ಒಂದು ಕ್ವಾರ್ಟರ್ ನಲ್ಲಿ ಡಿಕ್ಲೇರ್ ಮಾಡಿದ್ದಾರೆ. ಸೊ ಲಾಸ್ಟ್ ಕ್ವಾರ್ಟರ್ ನಲ್ಲಿ 1202 ಕೋಟಿಯ ಪ್ರಾಫಿಟ್ಸ್ ಬಂದಿತ್ತು. ಡಿಸೆಂಬರ್ 2024ರಲ್ಲಿ ಕೇವಲ 989 ಕೋಟಿ ಪ್ರಾಫಿಟ್ಸ್ ಅನ್ನು ಡಿಕ್ಲೇರ್ ಮಾಡಿದ್ರು. ಇಯರ್ ಆನ್ ಇಯರ್ ಪ್ರಾಫಿಟ್ಸ್ 14% ಇನ್ಕ್ರೀಸ್ ಆಗಿದೆ. ಒನ್ ಟೈಮ್ ಎಕ್ಸ್ಪೆನ್ಸಸ್ ಇದ್ರೂ ಕೂಡ ಕ್ವಾರ್ಟರ್ ಆನ್ ಕ್ವಾರ್ಟರ್ ಕೂಡ ಸ್ಟ್ರಾಂಗ್ ಪರ್ಫಾರ್ಮೆನ್ಸ್ ಅನ್ನೇ ಟೆಕ್ ಮಹೀಂದ್ರ ಕೊಟ್ಟಿದ್ದಾರೆ. ಕ್ವಾರ್ಟರ್ ಆನ್ ಕ್ವಾರ್ಟರ್ ಸ್ವಲ್ಪ ಪ್ರಾಫಿಟ್ ಡ್ರಾಪ್ ಆಗಿದೆ. ಬಟ್ ಸ್ಟಿಲ್ ಒಳ್ಳೆ ಒಂದು ರಿಸಲ್ಟ್ ಆಗಿರುತ್ತೆ. ಹಾಗೆ ಇನ್ನೊಂದು ಲಾರ್ಜ್ ಕ್ಯಾಪ್ ಐಟಿ ಕಂಪನಿ ವಿಪ್ರೋ ಕೂಡ ತಮ್ಮ ರಿಸಲ್ಟ್ಸ್ ಅನ್ನು ಇವತ್ತು ಡಿಕ್ಲೇರ್ ಮಾಡಿದ್ರು. ಸ್ಟಾಕ್ 3% ಗೇನ್ ಆಗಿದೆ. ಸೊ ವಿಪ್ರೋ ಈ ಕ್ವಾರ್ಟರ್ ನಲ್ಲಿ 3119 ಕೋಟಿ ಪ್ರಾಫಿಟ್ಸ್ ಅನ್ನು ಡಿಕ್ಲೇರ್ ಮಾಡಿದ್ದಾರೆ. ಇಲ್ಲಿ ಪ್ರಾಫಿಟ್ಸ್ ಇಯರ್ ಆನ್ ಇಯರ್ 7% ಫಾಲ್ ಆಗ್ತಿರೋದು ಕಾಣಿಸ್ತಿದೆ. ಸೊ ಡಿಸೆಂಬರ್ 2024ರಲ್ಲಿ 3367 ಕೋಟಿಯ ಪ್ರಾಫಿಟ್ಸ್ ಬಂದಿತ್ತು. ಸೊ ಪ್ರಾಫಿಟ್ಸ್ ನಮಗೆ ಇಯರ್ ಆನ್ ಇಯರ್ 7% ಫಾಲ್ ಆಗ್ತಿರೋದು ಕಾಣಿಸ್ತಿದೆ. ಲಾಸ್ಟ್ ಕ್ವಾರ್ಟರ್ನಲ್ಲಿ 3262 ಕೋಟಿಯ ಪ್ರಾಫಿಟ್ಸ್ ಬಂದಿತ್ತು. ಬಟ್ ಈ ಬಾರಿ ಎಕ್ಸ್ಪೆನ್ಸಸ್ ಸ್ವಲ್ಪ ಇನ್ಕ್ರೀಸ್ ಆಗಿದೆ. ಇದು ಎಲ್ಲ ಐಟಿ ಕಂಪನಿಗಳಲ್ಲಿ ನೋಡೋದಕ್ಕೆ ಸಿಗ್ತದೆ. ಅದೇ ರೀಸನ್ ನಿಂದ ಪ್ರಾಫಿಟ್ ಡ್ರಾಪ್ ಆಗ್ತಿರೋದು ಕಾಣಿಸ್ತಿದೆ. ವಿಪ್ರೋ ಕಡೆಯಿಂದ ಕೂಡ ಓವರ್ ಆಲ್ ಒಂದು ಸ್ಟ್ರಾಂಗ್ ರಿಸಲ್ಟೇ ಬಂದಿದೆ. ಹಾಗೆ ಕಂಪನಿ ₹6 ಡಿವಿಡೆಂಡ್ ಅನ್ನು ಕೂಡ ಅನೌನ್ಸ್ ಮಾಡಿದ್ದಾರೆ. ಸೊ ಈ ಒಂದು ಡಿವಿಡೆಂಡ್ಗೆ ರೆಕಾರ್ಡ್ ಡೇಟ್ ಜನವರಿ 27 ಆಗಿರುತ್ತೆ. ಯಾರೆಲ್ಲ ಶೇರ್ಸ್ಗಳನ್ನ ಹೋಲ್ಡ್ ಮಾಡ್ತಿದ್ದೀರಾ, ಜನವರಿ 27ರವರೆಗೂ ಶೇರ್ಸ್ಗಳನ್ನ ಕಂಟಿನ್ಯೂ ಮಾಡಿದ್ರೆ ನಿಮಗೆ ಫೆಬ್ರವರಿ 14ರ ಒಳಗಾಗಿ ಪ್ರತಿ ಶೇರ್ನ ಮೇಲೆ ₹6 ಡಿವಿಡೆಂಡ್ ಕ್ರೆಡಿಟ್ ಆಗುತ್ತೆ. ಸೊ ಐಟಿ ಕಂಪನಿಗಳು ಒನ್ ಟೈಮ್ ಎಕ್ಸ್ಪೆನ್ಸಸ್ ಅನ್ನ ಬಿಟ್ಟರೆ ಒಳ್ಳೆ ಒಂದು ರಿಸಲ್ಟ್ ಅನ್ನು ಡಿಕ್ಲೇರ್ ಮಾಡಿದರೆ ರೆವೆನ್ಯೂ ಗೈಡೆನ್ಸ್ ಸ್ಟ್ರಾಂಗ್ ಆಗ್ತಿರೋದು ಕಾಣಿಸ್ತಿದೆ. ಹಾಗೆ AI ಸೆಗ್ಮೆಂಟ್ನಲ್ಲಿ ಒಳ್ಳೆ ರೆವೆನ್ಯೂಸ್ ಬರ್ತಿರೋದು ಫ್ಯೂಚರ್ ಕ್ವಾರ್ಟರ್ಗಳಲ್ಲಿ ಒಳ್ಳೆ ಒಂದು ಬಿಸ್ನೆಸ್ ಅಪ್ಡೇಟ್ಸ್ನ ಎಕ್ಸ್ಪೆಕ್ಟೇಷನ್ ಅನ್ನ ಇನ್ನಷ್ಟು ಇನ್ಕ್ರೀಸ್ ಮಾಡಿದೆ. ಆದ್ರಿಂದ ಬ್ರೋಕರೇಜ್ಗಳು ಕೂಡ ಟಾರ್ಗೆಟ್ಸ್ ಅನ್ನ ಸ್ವಲ್ಪ ಮಟ್ಟಿಗೆ ಇನ್ಕ್ರೀಸ್ ಮಾಡ್ತಾ ಇದ್ದಾರೆ. ಇದು ಪಾಸಿಟಿವ್ ಸೈನ್ ಆಗಿರುತ್ತೆ. ಹಾಗೆ HCL ಟೆಕ್ ಕೂಡ ಇವತ್ತು 1.5%ಗೂ ಹೆಚ್ಚಾಗಿ ಗೇನ್ ಆಯಿತು. ಟಾಟಾ ಕನ್ಸ್ಯೂಮರ್ ಪ್ರಾಡಕ್ಟ್ ನಲ್ಲಿ ಕೂಡ 1.5% ನ ಜಂಪ್ ನೋಡೋದಕ್ಕೆ ಸಿಕ್ಕಿದೆ. ಟಾಪ್ ಲೂಸರ್ಸ್ ಅನ್ನು ಅಬ್ಸರ್ವ್ ಮಾಡಿದಾಗ ಎಟರ್ನಲ್ ಇವತ್ತು ಟಾಪ್ ಲೂಸರ್ ಆಗಿತ್ತು. 4% ನ ಕರೆಕ್ಷನ್ ಎಟರ್ನಲ್ ಸ್ಟಾಕ್ ಪ್ರೈಸ್ ನಲ್ಲಿ ನೋಡೋದಕ್ಕೆ ಸಿಕ್ಕಿದೆ. ಜಿಯೋ ಫಿನಾನ್ಷಿಯಲ್ಸ್ 3% ಅರೌಂಡ್ ಅಲ್ಲಿ ಕರೆಕ್ಟ್ ಆಯಿತು. ಸೊ ಜಿಯೋ ಫಿನಾನ್ಷಿಯಲ್ಸ್ ತಮ್ಮ ರಿಸಲ್ಟ್ಸ್ ಅನ್ನು ಡಿಕ್ಲೇರ್ ಮಾಡಿದ್ರು. 269 ಕೋಟಿಯ ಪ್ರಾಫಿಟ್ ಈ ಒಂದು ಕ್ವಾರ್ಟರ್ ನಲ್ಲಿ ಡಿಕ್ಲೇರ್ ಆಗಿದೆ. ಟೋಟಲ್ ಇನ್ಕಮ್ ಡಬಲ್ ಆಗಿದ್ರು ಕೂಡ ಪ್ರಾಫಿಟ್ಸ್ ಡ್ರಾಪ್ ಆಗ್ತಿರೋದು ಕಾಣಿಸ್ತಿದೆ. ಲಾಸ್ಟ್ ಕ್ವಾರ್ಟರ್ ನಲ್ಲಿ 695 ಕೋಟಿಯ ಪ್ರಾಫಿಟ್ಸ್ ಬಂದಿತ್ತು. ಹಾಗೆ 2024ರ ಡಿಸೆಂಬರ್ ನಲ್ಲಿ 295 ಕೋಟಿಯ ಪ್ರಾಫಿಟ್ಸ್ ಅನ್ನು ಡಿಕ್ಲೇರ್ ಮಾಡಿದ್ರು. ಕ್ವಾರ್ಟರ್ ಆನ್ ಕ್ವಾರ್ಟರ್ ಇಯರ್ ಆನ್ ಇಯರ್ ಪ್ರಾಫಿಟ್ಸ್ ಫಾಲ್ ಆಗಿದೆ. ಸೊ ಪ್ರಾಫಿಟ್ ಎಕ್ಸ್ಪೆಕ್ಟೇಷನ್ ರೀತಿಯಲ್ಲಿ ಬರದೇ ಇರೋ ರೀಸನ್ ನಿಂದ ಸ್ಟಾಕ್ ಪ್ರೈಸ್ ನಲ್ಲಿ ವೀಕ್ನೆಸ್ ಕಾಣಿಸ್ತಿದೆ. ಹಾಗೆ ಸಿಪ್ಲಾ ಕೂಡ ಇವತ್ತು 2.5% ನ ಅರೌಂಡ್ ಅಲ್ಲಿ ಕರೆಕ್ಟ್ ಆಗಿದೆ. ಸೊ ಸಿಪ್ಲಾನಲ್ಲಿ ಕೆಲವೊಂದಿಷ್ಟು ಬ್ರೋಕರೇಜ್ಗಳು ಟಾರ್ಗೆಟ್ಸ್ ಅನ್ನ ಕಟ್ ಮಾಡಿದ್ದಾರೆ. ಇದಕ್ಕೆ ಮೇಜರ್ ರೀಸನ್
US ನಲ್ಲಿ ಆಗ್ತಿರುವಂಥ ಸಪ್ಲೈ ಡಿಸ್ರಪ್ಷನ್ ಆಗಿರುತ್ತೆ. ಹಾಗೆ ಸಿಪ್ಲಾ ಮ್ಯಾನುಫ್ಯಾಕ್ಚರ್ ಮಾಡುವಂಥ ಒಂದು ಮೆಡಿಸಿನ್ನ ಸಪ್ಲೈ ಸ್ವಲ್ಪ ಮಟ್ಟಿಗೆ ಕಟ್ ಡೌನ್ ಆಗ್ತದೆ. ಹಾಗೆ ಜೆನರಿಕ್ ಸೆಗ್ಮೆಂಟ್ನಿಂದ ಅಂದರೆ ಸಿಪ್ಲಾ ಏನು ಪ್ರಾಡಕ್ಟ್ಸ್ಗಳನ್ನು ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ ಅದರ ಒಂದು ಜೆನರಿಕ್ ವರ್ಷನ್ಸ್ಗಳು ಕೂಡ ಅವೈಲೇಬಲ್ ಆಗ್ತದೆ. ಅದಕ್ಕೆ ಅಪ್ರೂವಲ್ಸ್ಗಳು ಕೂಡ ಸಿಗ್ತಿರೋದು ಸಿಪ್ಲಾಗೆ ಸ್ವಲ್ಪ ಮಟ್ಟಿಗೆ ನೆಗೆಟಿವ್ ಆಗಿದೆ. 2027ರ ಫಿನಾನ್ಷಿಯಲ್ ಇಯರ್ನಲ್ಲಿ ಸಾಕಷ್ಟು ಮಾರ್ಜಿನ್ ಡ್ರಾಪ್ ಆಗುತ್ತೆ ಅನ್ನೋದು ಬ್ರೋಕರೇಜ್ಗಳ ಕನ್ಸರ್ನ್ ಆಗಿರುತ್ತೆ. ಅದೇ ರೀಸನ್ನಿಂದ ಸ್ಟಾಕ್ ಪ್ರೈಸ್ನಲ್ಲಿ ವೀಕ್ನೆಸ್ ಕಾಣಿಸ್ತದೆ. ಮಾರ್ಗನ್ ಸ್ಟ್ಯಾನ್ಲಿ ಅಂಡರ್ ವೇಟ್ ರೇಟಿಂಗ್ ಅನ್ನು ಕೊಟ್ಟು ಟಾರ್ಗೆಟ್ಸ್ ಅನ್ನು ಕಟ್ ಮಾಡಿ 1292ರ ಟಾರ್ಗೆಟ್ ಪ್ರೈಸ್ ಅನ್ನು ಕೊಟ್ಟಿದ್ದಾರೆ. ನೋವಾಮಾ ಕೂಡ ಕಾಷಸ್ ರೇಟಿಂಗ್ ಅನ್ನು ಕೊಟ್ಟಿದ್ದಾರೆ. 1360ರ ಟಾರ್ಗೆಟ್ ಪ್ರೈಸ್ ನೋಡೋದಕ್ಕೆ ಸಿಗ್ತದೆ. USFDA ಕಡೆಯಿಂದ ಬಂದಂಥ ಕೆಲವೊಂದಿಷ್ಟು ರೂಲಿಂಗ್ಗಳು ಕೂಡ ಸಿಪ್ಲಾಗೆ ಅಗೇನ್ಸ್ಟ್ ಆಗಿ ಕಾಣಿಸ್ತದೆ. ಆ ರೀಸನ್ನಿಂದ ಕರೆಕ್ಷನ್ ಕಾಣಿಸ್ತಾ ಇದೆ. ಸೊ ಎಲ್ಲ ಬ್ರೋಕರೇಜ್ಗಳ ಕಡೆಯಿಂದ ಟಾರ್ಗೆಟ್ಸ್ ಕಟ್ ಆಗಿಲ್ಲ. ಕೆಲವೊಂದಿಷ್ಟು ಬ್ರೋಕರೇಜ್ಗಳು ಒಳ್ಳೆ ಟಾರ್ಗೆಟ್ಸ್ ಅನ್ನೇ ಕೊಟ್ಟಿದ್ದಾರೆ. ಎಸ್ಪೆಷಲಿ ಜಾಪನೀಸ್ ಬ್ರೋಕರೇಜ್ ಹೌಸ್ ನೋಮುರಾ ಈಗಲೂ ಕೂಡ ಬೈ ರೆಕಮೆಂಡೇಶನ್ ಕೊಟ್ಟು 1770ರ ಟಾರ್ಗೆಟ್ ಪ್ರೈಸ್ ಅನ್ನು ಕೊಟ್ಟಿದ್ದಾರೆ. ಸೊ ಕಂಪನಿಯ ರಿಸಲ್ಟ್ಸ್ ಇಂಪಾರ್ಟೆಂಟ್ ಆಗುತ್ತೆ. ಸ್ಟ್ರಾಂಗ್ ರಿಸಲ್ಟ್ಸ್ ಬಂದರೆ ಸ್ಟಾಕ್ ಮತ್ತೆ ರಿಕವರ್ ಆಗುತ್ತೆ. ಮೆಟಲ್ ಸೆಕ್ಟರ್ನ ಸ್ಟಾಕ್ಗಳಲ್ಲಿ ಒಂದು ಸ್ಟ್ರಾಂಗ್ ಮೊಮೆಂಟಮ್ ಇತ್ತು. ಇವತ್ತು ಸ್ವಲ್ಪ ಮಟ್ಟಿಗೆ ಪ್ರಾಫಿಟ್ ಬುಕಿಂಗ್ ಬಂದಿದೆ. ಇಂಡಾಲ್ಕೋ 2% ರೌಂಡಲ್ಲಿ ಕರೆಕ್ಟ್ ಆಗಿದೆ. ಏಷ್ಯನ್ ಪೇಂಟ್ಸ್ನಲ್ಲಿ 2% ಕರೆಕ್ಷನ್ ಇವತ್ತು ನೋಡೋದಕ್ಕೆ ಸಿಕ್ತು. L&Tಗೆ ಇನ್ನೊಂದು ಆರ್ಡರ್ ಸಿಕ್ಕಿದೆ. ಜಾಯಿಂಟ್ ವೆಂಚರ್ನ ಕಡೆಯಿಂದ 2500ರಿಂದ 5000 ಕೋಟಿಯ ಆರ್ಡರ್ನ ಕಂಪನಿ ಪಡ್ಕೊಂಡಿದ್ದಾರೆ. ONGC, ಇಂಡಿಯನ್ ಆಯಿಲ್, ಗೇಲ್, BPCL ಈ ಜಾಯಿಂಟ್ ವೆಂಚರ್ ಕಂಪನಿಗಳು ಹೈಡ್ರೋಕಾರ್ಬನ್ ಸ್ಟೋರೇಜ್ ಟ್ಯಾಂಕನ್ನು ಮ್ಯಾನುಫ್ಯಾಕ್ಚರ್ ಮಾಡಬೇಕು ಅಂತ ಇದ್ದಾರೆ. 1,40,000 ಕ್ಯೂಬಿಕ್ ಮೀಟರ್ ಸ್ಟೋರೇಜ್ ಟ್ಯಾಂಕನ್ನು L&T ಬಿಲ್ಡ್ ಮಾಡ್ತಾರೆ. ಈ ಒಂದು ಕಾಂಟ್ರಾಕ್ಟ್ ಕಂಪನಿಗೆ ಸಿಕ್ಕಿರುವಂಥ ನ್ಯೂಸ್ ನೋಡೋದಕ್ಕೆ ಸಿಕ್ಕಿದೆ. ಈ ರೀಸನ್ನಿಂದ ಇವತ್ತು ಸ್ಟಾಕ್ ಬೆಳಿಗ್ಗೆ ಸ್ಟ್ರಾಂಗ್ ಆಗಿ ಟ್ರೇಡ್ ಆದರೂ ಕೂಡ ಆಮೇಲೆ ಸ್ವಲ್ಪ ಮಟ್ಟಿಗೆ ಪ್ರಾಫಿಟ್ ಬುಕಿಂಗ್ ಬಂದಿದೆ. ಸೊ ನೆಗೆಟಿವ್ ಆಗಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಡ್ತಿದೆ. L&Tಯಲ್ಲಿ ಒಂದು ನೆಗೆಟಿವ್ ನ್ಯೂಸ್ ಅಂದರೆ ಕುವೈತ್ನಿಂದ ಇವರಿಗೆ $8 ಬಿಲಿಯನ್ ಆರ್ಡರ್ ಬರಬೇಕಿತ್ತು. ಆ ಒಂದು ಆರ್ಡರ್ ಸಿಗಲ್ಲ ಅನ್ನುವಂಥ ನ್ಯೂಸ್ ಇರೋದ್ರಿಂದ ಕೆಲವೊಂದಿಷ್ಟು ಬ್ರೋಕರೇಜ್ಗಳು ಟಾರ್ಗೆಟ್ಸ್ ಅನ್ನು ಕಟ್ ಮಾಡಿದ್ದಾರೆ. ಎಸ್ಪೆಷಲಿ ಆರ್ಡರ್ ಇನ್ಫ್ಲೋಸ್ ಫಾಲ್ ಆಗ್ಬೋದು ಅನ್ನೋದು ಬ್ರೋಕರೇಜ್ಗಳ ಕನ್ಸರ್ನ್ ಆಗಿರುತ್ತೆ. ಸೊ ಆ ಒಂದು ರೀಸನ್ನಿಂದ ಪಾಸಿಟಿವ್ ನ್ಯೂಸ್ ಇದ್ರೂ ಕೂಡ ಸ್ಟಾಕ್ ಸ್ವಲ್ಪ ಮಟ್ಟಿಗೆ ನೆಗೆಟಿವ್ ಆಗಿ ಟ್ರೇಡ್ ಆಗಿದೆ. LTI ಮೈಂಟ್ರಿ ಸ್ಟಾಕ್ ಪ್ರೈಸ್ನಲ್ಲಿ 5% ಜಂಪ್ ಇವತ್ತು ನೋಡೋದಕ್ಕೆ ಸಿಕ್ತು. ಇದಕ್ಕೆ ರೀಸನ್ ಕಂಪನಿ CBDT ಸೆಂಟ್ರಲ್ ಬೋರ್ಡ್ ಆಫ್ ಡೈರೆಕ್ಟ್ ಟ್ಯಾಕ್ಸಸ್ನ ಜೊತೆಯಲ್ಲಿ ಒಂದು ಕಾಂಟ್ರಾಕ್ಟ್ ಅನ್ನು ಸೈನ್ ಮಾಡಿದರೆ 7 ವರ್ಷದ ಕಾಂಟ್ರಾಕ್ಟ್ ಆಗಿರುತ್ತೆ. ಸೊ AI ಬೇಸ್ಡ್ ಟ್ಯಾಕ್ಸ್ ಸಿಸ್ಟಮ್ ಅನ್ನು ಬಿಲ್ಡ್ ಮಾಡೋದಕ್ಕೆ LTI ಮೈಂಟ್ರಿಗೆ ಈ ಒಂದು ಪ್ರಾಜೆಕ್ಟ್ ಸಿಕ್ಕಿದೆ. ಇದು ಲಾಂಗ್ ಟರ್ಮ್ ರೆವೆನ್ಯೂ ಪ್ರಾಸ್ಪೆಕ್ಟ್ ಆಗಿರುತ್ತೆ. ಈ ಒಂದು ಕಾಂಟ್ರಾಕ್ಟ್ ಸಿಕ್ಕಿರುವ ರೀಸನ್ನಿಂದ ಸ್ಟಾಕ್ ಪ್ರೈಸ್ನಲ್ಲಿ ಜಂಪ್ ನೋಡೋದಕ್ಕೆ ಸಿಕ್ಕಿದೆ. ರೀಸೆಂಟಾಗಿ ಇನ್ಫೋಸಿಸ್ ಇನ್ಕಮ್ ಟ್ಯಾಕ್ಸ್ ಪೋರ್ಟಲ್ ಅನ್ನು ಬಿಲ್ಡ್ ಮಾಡಿದ್ರು. ಈಗ CBDT LTI ಮೈಂಟ್ರಿನ ಹೆಲ್ಪನ್ನು ತಗೊಂಡು AI ಬೇಸ್ಡ್ ಒಂದು ಟ್ಯಾಕ್ಸ್ ಸಿಸ್ಟಮ್ ಅನ್ನು ಡೇಟಾ ಅನಾಲಿಟಿಕ್ಸ್ ಅನ್ನು ಬಿಲ್ಡ್ ಮಾಡುವಂಥ ಪ್ಲಾನ್ಸ್ ಅನ್ನು ಮಾಡಿದ್ದಾರೆ. ಗ್ರಾಸಿಮ್ ಹೊಸ CEO ಅಪಾಯಿಂಟ್ ಮಾಡಬೇಕು ಅಂತ ಇದ್ದಾರೆ. ಫೆಬ್ರವರಿ 16ಕ್ಕೆ ಈ ಮುಂಚೆ ITCಯ ಪಾರ್ಟ್ ಆಗಿದ್ದಂಥ ಸಹಾಯ್ ಅವರು ಗ್ರಾಸಿಮ್ ಇಂಡಸ್ಟ್ರೀಸ್ನ CEO ಆಗಿ ಅಪಾಯಿಂಟ್ ಆಗ್ತಾರೆ. ಈ ಒಂದು ನ್ಯೂಸ್ನಿಂದ ಸ್ಟಾಕ್ ಬೆಳಿಗ್ಗೆ ಪಾಸಿಟಿವ್ ಆಗಿ ಟ್ರೇಡ್ ಆಗಿತ್ತು. ಸೊ ಈ ಒಂದು ನ್ಯೂಸ್ನಿಂದ ಸ್ಟಾಕ್ ಇವತ್ತು ಪಾಸಿಟಿವ್ ಆಗಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಸಹಾಯ್ ಅವರು 30 ವರ್ಷದ ಎಕ್ಸ್ಪೀರಿಯನ್ಸ್ ಅನ್ನು ಹೊಂದಿದ್ದಾರೆ. ಸೊ ITCಯ ಸೇಲ್ಸ್ ಟೀಮ್ನಲ್ಲಿ ವೈಸ್ ಪ್ರೆಸಿಡೆಂಟ್ ಆಗಿ ಇವರು ಕೆಲಸ ಮಾಡ್ತಿದ್ರು. ಆ ರೀಸನ್ನಿಂದ ಒಳ್ಳೆ ಎಕ್ಸ್ಪೀರಿಯನ್ಸ್ ಇದೆ. ಗ್ರಾಸಿಮ್ ಬಿಸ್ನೆಸ್ಗೆ ಈ ಒಂದು ಎಕ್ಸ್ಪೀರಿಯನ್ಸ್ ಹೆಲ್ಪ್ ಆಗುತ್ತೆ ಅನ್ನೋದು ಇನ್ವೆಸ್ಟರ್ಸ್ಗಳ ವ್ಯೂ ಆಗಿರುತ್ತೆ. ಫೆಡರಲ್ ಬ್ಯಾಂಕ್ ತಮ್ಮ Q3 ರಿಸಲ್ಟ್ ಅನ್ನು ಡಿಕ್ಲೇರ್ ಮಾಡಿದರೆ ನೆಟ್ ಇಂಟ್ರೆಸ್ಟ್ ಮಾರ್ಜಿನ್ ಸ್ಟ್ರಾಂಗ್ ಆಗಿ ಇನ್ಕ್ರೀಸ್ ಆಗಿದೆ. ಕಂಪನಿಯ ಪ್ರಾಫಿಟ್ಸ್ ಕೂಡ ಸ್ಟ್ರಾಂಗ್ ಆಗಿ ಜಂಪ್ ಆಗ್ತಿರೋದು ಕಾಣಿಸ್ತದೆ. 1125 ಕೋಟಿಯ ಪ್ರಾಫಿಟ್ ಈ ಒಂದು ಕ್ವಾರ್ಟರ್ನಲ್ಲಿ ನೋಡೋದಕ್ಕೆ ಸಿಗ್ತದೆ. ಲಾಸ್ಟ್ ಕ್ವಾರ್ಟರ್ನಲ್ಲಿ 1000 ಕೋಟಿ ಅರೌಂಡಲ್ಲಿ ಪ್ರಾಫಿಟ್ಸ್ ಬಂದಿತ್ತು. ಹಾಗೆ ಅಸೆಟ್ ಕ್ವಾಲಿಟಿ ಕೂಡ ಇಂಪ್ರೂವ್ ಆಗ್ತಿರೋದು ಒಂದು ಸ್ಟ್ರಾಂಗ್ ಸೈನ್ ಆಗಿರುತ್ತೆ. NTPC ಗ್ರೀನ್ ಎನರ್ಜಿ 50-50 ಜಾಯಿಂಟ್ ವೆಂಚರನ್ನು ಗೇಲ್ನೊಂದಿಗೆ ಸ್ಟಾರ್ಟ್ ಮಾಡಬೇಕು ಅಂತ ಇದ್ದಾರೆ. ಈ ಒಂದು ಜಾಯಿಂಟ್ ವೆಂಚರ್ನ ಮೂಲಕ ರಿನ್ಯೂವೇಬಲ್ ಎನರ್ಜಿ ಪ್ರಾಜೆಕ್ಟ್ಸ್ಗಳನ್ನು ಮಾಡೋದು NTPC ಗ್ರೀನ್ ಎನರ್ಜಿಯ ಉದ್ದೇಶ ಆಗಿರುತ್ತೆ. ಇದಕ್ಕೆ ರೆಗ್ಯುಲೇಟರಿ ಅಪ್ರೂವಲ್ಸ್ಗಳು ಕೂಡ ಬೇಕಾಗುತ್ತೆ. ಬಟ್ ಈ ಒಂದು ಜಾಯಿಂಟ್ ವೆಂಚರ್ ಎರಡೂ ಕಂಪನಿಗಳಿಗೆ ಪಾಸಿಟಿವ್ ಆಗುತ್ತೆ. ಆ ರೀಸನ್ನಿಂದ 1% ಇವತ್ತು NTPC ಗ್ರೀನ್ ಎನರ್ಜಿ ಗೇನ್ ಆಯಿತು. ಇವತ್ತು ಕ್ಯಾಪಿಟಲ್ ಮಾರ್ಕೆಟ್ ರಿಲೇಟೆಡ್ ಸ್ಟಾಕ್ಗಳಲ್ಲಿ ಒಳ್ಳೆ ಒಂದು ಮೊಮೆಂಟಮ್ ನೋಡೋದಕ್ಕೆ ಸಿಕ್ತು. ICICI ಪ್ರುಡೆನ್ಷಿಯಲ್ ತಮ್ಮ ರಿಸಲ್ಟ್ಸ್ ಅನ್ನು ಡಿಕ್ಲೇರ್ ಮಾಡಿದ್ರು. ಮಾರ್ಕೆಟ್ನಲ್ಲಿ ಲಿಸ್ಟ್ ಆದಮೇಲೆ ಮೊದಲನೇ ಬಾರಿಗೆ ಕಂಪನಿ ರಿಸಲ್ಟ್ಸ್ ಅನ್ನು ಡಿಕ್ಲೇರ್ ಮಾಡಿದ್ರು. ಒಂದು ಸ್ಟ್ರಾಂಗ್ ಪ್ರಾಫಿಟ್ ಗ್ರೋತ್ ನೋಡೋದಕ್ಕೆ ಸಿಕ್ಕಿತ್ತು. ಇವತ್ತು ಸ್ಟಾಕ್ ಪ್ರೈಸ್ನಲ್ಲಿ 7% ಜಂಪ್ ನೋಡೋದಕ್ಕೆ ಸಿಕ್ಕಿದೆ. ಹಾಗೆ ಸ್ಟಾಕ್ನಲ್ಲಿ ಒಂದು ಸ್ಟ್ರಾಂಗ್ ಮೊಮೆಂಟಮ್ ಈಗ ಸಸ್ಟೈನ್ ಆಗ್ತಿರೋದು ಕಾಣಿಸ್ತಿದೆ. ಏಂಜಲ್ ಒನ್ ಕೂಡ ತಮ್ಮ ರಿಸಲ್ಟ್ಸ್ ಅನ್ನು ಡಿಕ್ಲೇರ್ ಮಾಡಿದ್ದಾರೆ. ಸೊ FNO ಸೆಗ್ಮೆಂಟ್ನಲ್ಲಿ ಪ್ರೆಷರ್ ಕಳೆದ 2 ಕ್ವಾರ್ಟರ್ಗಳಲ್ಲಿ ನೋಡೋದಕ್ಕೆ ಸಿಕ್ಕಿತ್ತು. ಬಟ್ ಈ ಒಂದು ಕ್ವಾರ್ಟರ್ನಲ್ಲಿ ಒಂದು ಶಾರ್ಪ್ ರಿಕವರಿ ನೋಡೋದಕ್ಕೆ ಸಿಕ್ಕಿದೆ. ಹಾಗೆ ಬ್ರೋಕರೇಜ್ಗಳು ಕೂಡ ಒಳ್ಳೆ ಒಂದು ಟಾರ್ಗೆಟ್ಸ್ ಅನ್ನು ಏಂಜಲ್ ಒನ್ ಅಲ್ಲಿ ಕೊಟ್ಟಿದ್ದಾರೆ. ಆ ರೀಸನ್ನಿಂದ ಸ್ಟಾಕ್ ಇವತ್ತು 8.5% ಅರೌಂಡಲ್ಲಿ ಗೇನ್ ಆಗಿದೆ. ಹಾಗೆ ಗ್ರೋ ಕೂಡ ತಮ್ಮ ರಿಸಲ್ಟ್ಸ್ ಅನ್ನು ಡಿಕ್ಲೇರ್ ಮಾಡಿದ್ರು. ಓವರ್ ಆಲ್ ರಿಸಲ್ಟ್ಸ್ ಅನ್ನು ಅಬ್ಸರ್ವ್ ಮಾಡಿದಾಗ ಪ್ರಾಫಿಟ್ ಫಾಲ್ ಆದ ರೀತಿಯಲ್ಲಿ ಕಾಣಿಸುತ್ತೆ. ಅದಕ್ಕೆ ರೀಸನ್ ಲಾಸ್ಟ್ ಇಯರ್ ಕಂಪನಿ ಒಂದು ಅಡಿಷನಲ್ ಇನ್ಕಮ್ ಅನ್ನು ಡಿಕ್ಲೇರ್ ಮಾಡಿದ್ರು. ಆ ರೀಸನ್ನಿಂದ ಇಯರ್ ಆನ್ ಇಯರ್ ಪ್ರಾಫಿಟ್ ಫಾಲ್ ಆದ ರೀತಿಯಲ್ಲಿ ಕಾಣಿಸುತ್ತೆ. ಬಟ್ ಓವರ್ ಆಲ್ ಪರ್ಫಾರ್ಮೆನ್ಸ್ ಸ್ಟ್ರಾಂಗ್ ಆಗಿ ಇದೆ.
ಆ ರೀಸನ್ನಿಂದ ಸ್ಟಾಕ್ 5.5% ಅರೌಂಡಲ್ಲಿ ಇವತ್ತು ಗೇನ್ ಆಗಿದೆ. ಸೊ ಒಂದು ಸ್ಟ್ರಾಂಗ್ ಪರ್ಫಾರ್ಮೆನ್ಸ್ ಕ್ಯಾಪಿಟಲ್ ಮಾರ್ಕೆಟ್ ಸ್ಟಾಕ್ಗಳ ಕಡೆಯಿಂದ ನೋಡೋದಕ್ಕೆ ಸಿಕ್ಕಿದೆ. ಎನ್ಎಸ್ಸಿ ಐಪಿಒಗೆ ಇದೇ ತಿಂಗಳಲ್ಲಿ ಅಪ್ರೂವಲ್ ಸಿಗುತ್ತೆ ಅಂತ ಸೆಬಿ ಚೀಫ್ ತುಹಿನ್ ಕಾಂತ ಪಾಂಡೆ ಅವರು ಹೇಳಿದ್ರು. ಮೇ ಬಿ ಜನವರಿ ಕೊನೆ ವೇಳೆಗೆ ಅಪ್ರೂವಲ್ ಸಿಗ್ಬೋದು. ಹಾಗೆ ಎನ್ಎಸ್ಸಿ ಎಂಡಿ ಮತ್ತು ಸಿಇಒ ಕೂಡ ಈಗ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ. ಸೆಬಿ ಅಪ್ರೂವಲ್ ಕೊಟ್ಟ 6ರಿಂದ 8 ತಿಂಗಳ ಒಳಗಾಗಿ ನಾವು ಎನ್ಎಸ್ಸಿ ಐಪಿಒನ ಲಾಂಚ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸೊ ಎನ್ಎಸ್ಸಿ ಐಪಿಒ ಆಗಸ್ಟ್ ಸೆಪ್ಟೆಂಬರ್ನ ವೇಳೆಗೆ ಮಾರ್ಕೆಟ್ನಲ್ಲಿ ಲಾಂಚ್ ಆಗೋದು ಕಾಣಿಸುತ್ತೆ. ಈ ಒಂದು ಐಪಿಒಗೂ ಕೂಡ ಒಂದು ಸ್ಟ್ರಾಂಗ್ ಡಿಮ್ಯಾಂಡ್ ಎಕ್ಸ್ಪೆಕ್ಟೇಷನ್ ಇರುತ್ತೆ. ಬಟ್ ಸೆಬಿ ಕಡೆಯಿಂದ ಕ್ಲಿಯರೆನ್ಸ್ ಸಿಗಬೇಕಾಗುತ್ತೆ. ಆಗಷ್ಟೇ ಎನ್ಎಸ್ಸಿ ತಮ್ಮ ಐಪಿಒನ ಲಾಂಚ್ ಮಾಡಬಹುದು. ಭಾರತ್ ಕೋಕಿಂಗ್ ಕೋಲ್ ಲಿಮಿಟೆಡ್ನಲ್ಲಿ ಗ್ರೇ ಮಾರ್ಕೆಟ್ ಪ್ರೀಮಿಯಂ ಸ್ಟ್ರಾಂಗ್ ಆಗಿ ಕಾಣಿಸ್ತದೆ. ಸೊ ಸೋಮವಾರ ಭಾರತ್ ಕೋಕಿಂಗ್ ಕೋಲ್ ಮಾರ್ಕೆಟ್ನಲ್ಲಿ ಲಿಸ್ಟ್ ಆಗುತ್ತೆ. ಅಲಾಟ್ಮೆಂಟ್ ಸಿಕ್ಕಿದ್ರೆ ಪ್ರತಿ ಲಾಟ್ನ ಮೇಲೆ 8,500 ರೂಪಾಯಿವರೆಗೂ ಪ್ರಾಫಿಟ್ ಕಾಣಿಸ್ತದೆ. ಸೊ ಒಳ್ಳೆ ಒಂದು ಪ್ರಾಫಿಟ್ಸ್ ಇರೋದ್ರಿಂದ ಪ್ರಾಫಿಟ್ ಬುಕ್ಕಿಂಗ್ ಅನ್ನು ಕೂಡ ಮಾಡ್ಕೋಬೋದಾಗುತ್ತೆ. ರೀಸೆಂಟ್ ಟೈಮ್ನಲ್ಲಿ ಪ್ರಾಫಿಟ್ಸ್ ಸ್ವಲ್ಪ ಮಟ್ಟಿಗೆ ಫಾಲ್ ಆಗಿರೋದು ಕೂಡ ಸ್ವಲ್ಪ ಕನ್ಸರ್ನಿಂಗ್ ಸೈನ್ ಆಗಿರುತ್ತೆ. ಹಾಗೆ ಲಾಂಗ್ ಟರ್ಮ್ ವ್ಯೂ ಯಾವ ರೀತಿಯಲ್ಲಿ ಇರುತ್ತೆ ಅನ್ನುವಂಥ ಕ್ವೆಶನ್ಸ್ಗಳು ಕೂಡ ಇರುತ್ತೆ. ಈಗ ಒಳ್ಳೆ ಪ್ರಾಫಿಟ್ಸ್ ಇರೋದ್ರಿಂದ ಪ್ರಾಫಿಟ್ಸನ್ನು ಬುಕ್ ಮಾಡ್ಕೊಳ್ಳೋದು ಒಳ್ಳೆ ಒಂದು ಆಯ್ಕೆ ಆಗ್ಬೋದು. ಅಥವಾ 2ರಿಂದ 3 ವರ್ಷ ಕಂಟಿನ್ಯೂ ಮಾಡ್ತೀನಿ ಅಂದರೆ ಬೇಕಿದ್ರೆ ಸ್ವಲ್ಪ ಶೇರ್ಸ್ಗಳನ್ನು ಕಂಟಿನ್ಯೂ ಮಾಡ್ಬೋದಾಗತ್ತೆ. ಅಮಾಗಿ ಮೀಡಿಯಾ ಲ್ಯಾಬ್ಸ್ನಲ್ಲಿ ಕೊನೆ ದಿನದ ಸಬ್ಸ್ಕ್ರಿಪ್ಷನ್ ಎಂಡ್ ಆಯಿತು. ರಿಟೇಲ್ ಕ್ಯಾಟಗರಿ 10 ಟೈಮ್ನ ಅರೌಂಡಲ್ಲಿ ಸಬ್ಸ್ಕ್ರೈಬ್ ಆಗಿದೆ. QIB ಕ್ಯಾಟಗರಿಯಲ್ಲಿ ಕೊನೆ ದಿನ ಒಳ್ಳೆ ಒಂದು ಸಬ್ಸ್ಕ್ರಿಪ್ಷನ್ ಬಂತು. 2ನೇ ದಿನದವರೆಗೂ QIB's ಅಪ್ಲಿಕೇಶನ್ಸ್ ಅನ್ನು ಹಾಕಿರಲಿಲ್ಲ. ಬಟ್ ಕೊನೆ ದಿನ 33 ಟೈಮ್ನ ಸಬ್ಸ್ಕ್ರಿಪ್ಷನ್ ಬಂದಿದೆ. HNI ಕ್ಯಾಟಗರಿ ಕೂಡ 44 ಟೈಮ್ ಸಬ್ಸ್ಕ್ರೈಬ್ ಆಯಿತು. ಪ್ರೀಮಿಯಂ 26 ರೂಪಾಯಿ ಅರೌಂಡಲ್ಲಿ ನೋಡೋದಕ್ಕೆ ಸಿಗ್ತಿದ್ದು 7% ಲಿಸ್ಟಿಂಗ್ ಗೇನ್ನ ಎಕ್ಸ್ಪೆಕ್ಟೇಷನ್ ಮಾತ್ರ ಇರುತ್ತೆ. ಟ್ರಿಬಲ್ ಡಿಜಿಟ್ ಪ್ರಾಫಿಟ್ಸ್ ಅನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ಈ ಒಂದು ಐಪಿಒನಲ್ಲಿ ಅಲಾಟ್ಮೆಂಟ್ನ ಚಾನ್ಸಸ್ ಸ್ವಲ್ಪ ಮಟ್ಟಿಗೆ ಇರುತ್ತೆ. ನಾನಿವತ್ತು ನಿಮಗೆ ಮಾರ್ಕೆಟ್ನ ಬಗ್ಗೆ ಕೊಟ್ಟಂಥ ಇನ್ಫಾರ್ಮೇಷನ್ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ. ಹಾಗೆ ಇದೇ ರೀತಿಯ ಮಾರ್ಕೆಟ್ ಅಪ್ಡೇಟ್ಸ್ಗಳಿಗೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್.